ತೀರ್ಥದೊಳಗ ತುಳಸಿ ಎಲೆ ಯಾಕೆ ಹಾಕ್ತೀವಿ ಅನ್ಲಿಕ್ಕೆ ಕೆಲವೊಂದಿಷ್ಟು ಧಾರ್ಮಿಕ ಕಾರಣನೂ ಅದ, ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹಿನ್ನೆಲೆ ಸಹಿತ ಅದ. ಧಾರ್ಮಿಕ ಕಾರಣ ಅಂದ್ರ ಸ್ಕಂದ ಪುರಾಣದ ಪ್ರಕಾರ ದೇವತೆಗಳು ಸಮುದ್ರ ಮಂಥನ ಮಾಡ್ಬೇಕಾದ್ರ ಅಮೃತದ ಕೆಲ ಹನಿಗಳು ಭೂಮಿ ಮೇಲೆ ಬೀಳ್ತಾವ. ಅದ್ರ ಒಳಗ ತುಳಸಿ ಹುಟ್ಟುತ್ತಾಳ, ಅಂದ್ರ ತುಳಸಿ ಒಳಗ ಅಮೃತದ ಗುಣ ಅದ ಅಂತ ಅರ್ಥ. ನಂತರ ಬ್ರಹ್ಮದೇವರು ವಿಷ್ಣು ದೇವರಿಗೆ ತುಳಸಿಯನ್ನ ಅರ್ಪಿಸ್ತಾರ. ವಿಷ್ಣು ದೇವರಿಗೆ ತುಳಸಿ ಬಹಳ ಇಷ್ಟವಾಗ್ತಾಳ. ತುಳಸಿ ಗಿಡದ ಒಳಗ ಎಲ್ಲ ದೇವತೆಗಳು ನೆಲೆಸಿದ್ದಾರ ಅಂತ ಹೇಳ್ತಾರ. ಅದ ಕಾರಣ ಪ್ರತಿ ಮನೆ ಮುಂದನೂ ತುಳಸಿ ಗಿಡ ಇದ್ದೇ ಇರ್ತದ. ಈಗೂ ಸಹಿತ ಬಹಳಷ್ಟು ಜನ ದಿನ ತುಳಸಿ ಪೂಜೆಯನ್ನ ಮಾಡ್ತಾರ. ಇನ್ನು ಆರೋಗ್ಯಕ್ಕೆ ಏನು ಸಹಾಯ ಆಗ್ತದ ತುಳಸಿಯಿಂದ? ತುಳಸಿ ನೀರನ್ನ ದಿನ ಸೇವಿಸುವುದರಿಂದ ಉಸಿರಾಟದ ತೊಂದರೆ ಕಡಿಮೆ ಆಗ್ತದ. ಸಣ್ಣ ಪುಟ್ಟ ಜ್ವರ, ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಸಂಬಂಧಪಟ್ಟಂತ ಸೋಂಕುಗಳು ಸಹಿತ ಕಡಿಮೆ ಆಗ್ತಾವ. ತುಳಸಿ ಒಳಗ ಒಲಿಯೋನಿಕ್ ಆಸಿಡ್ ಯಕೃತ ರಕ್ಷಕ ಸಹಿತ ಅದ. ಚರಕ ಸಂಹಿತೆ ಒಳಗ ತುಳಸಿಯ ಬಗ್ಗೆ ಹೇಳ್ಯಾರ. ಮನೋವತ್ತಡವನ್ನ ಕಡಿಮೆ ಮಾಡುವಂತ ಶಕ್ತಿ ಕೂಡ ತುಳಸಿಗೆ ಅದ. ಹಂಗಾಗಿ ತುಳಸಿ ಒಳಗ ಬಹಳ ಆರೋಗ್ಯಕರ ಗುಣಗಳಿರುವುದರಿಂದ ನಾವು ದಿನ ಎಲ್ಲಾರು ತುಳಸಿ ನೀರನ್ನ ಕುಡಿಯೋಣ ಅಥವಾ ತುಳಸಿ ಎಲೆಯನ್ನ ತಿನ್ನೋಣ.